ಗಾಯ್ಸ್, ಈ ದಾರ ಕಟ್ಟಿ 20 ವರ್ಷದ ಮೇಲೆ ಆಯ್ತು ನೋಡ್. ನಮ್ಮ ಅಪ್ಪಾರ ನನ್ನ 1ನೇ ಬರ್ತಡೇ ಕಟ್ಟಿದ್ರ. ಅವಾಗ ಕಟ್ಟಿದ್ ಇನ್ನೂವರೆಗೂ ಒಟ್ಟ ಬಿಚ್ಚಿಲ್ಲ ಗಾಯ್ಸ್. ಅದ ನಮ್ಮ ಅಪ್ಪ ಅವ್ರ ನೆನಪಿನಿಂದ ಹಂಗೆ ಇದೆ ನೋಡಿ. 20 ವರ್ಷದ ಮೇಲೆ ಆತ ಈ ದಾರ ಕಟ್ಟಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು ಗಾಯ್ಸ್. ಎದ್ದ ಮಸ್ತಾಗ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ರೆಡಿ ಆದಿವಿ. ಓಕೆ ಗಾಯ್ಸ್, ಈಗ ಡೈಲಿ ಕಂಟೆಂಟ್ ಏನ್ ಹುಡುಕುದ ಅಂತ ಒಂದು ಇದು ಆಗ್ಬಿಟ್ಟೈತಿ. ಮಸ್ತ್ ಇವತ್ತಿನ ಲೇಟ್ ಆಗಿದ್ದೆ, ಸ್ವಲ್ಪ ಲೇಟ್ ಆಗಿ ಬರತ್ತೇವಿ ಕೆಲಸದಿಂದ, ಅದಕ್ಕೆ ಲೇಟ್ ಆಗಿ ಆತನ. ಮತ್ತೆ ದೌಡ್ ಹೇಳ್ಬೇಕು, ಇನ್ನ ವಾಕಿಂಗ್ ಅದು ಹೋಗ್ಬೇಕಂತ ಮಾಡೋಣ. ಯಾವಾಗಿಂದ ಆಕೈತಿ ಗೊತ್ತಿಲ್ಲ. ಬಟ್ ಇದು ನಮ್ದು ಫಿಲ್ಟರ್ ಡಬ್ಬಿ ಒಂದು ಏನಾಗ್ತದೆ ಇಲ್ಲಿ ನಳದಂತ ಸೋರ ಆತೈತಂತೀಗ. 2-3 ದಿನ ಆತವ್ರ ಹೇಳಾಕತ್ತ. ಏನಾಗೈತೆ ಅನ್ನೋದು ಬರ್ತಾವಲ್ಲ. ಬಟ್ ಸೋರ ಆತದಪ್ಪ ಅಂತಂದಾರ. ಇಲ್ಲದ ಏನೋ ಲೂಸ್ ಆಗಿರ್ಬೇಕದು. ಇದನ್ನ ಕೆಲಸದಿಂದ ಅಂದ್ರ ಮಧ್ಯಾಹ್ನ ಬರ್ತಾನ, ಅಲ್ಲಿ ಹೋಗಿ ಮಧ್ಯಾಹ್ನ ಬಂದು ನೋಡಿರತ್. ಕೂಲ ಕಟಿಂಗ್ ಮಾಡಿಸ್ಬೇಕಂದ್ರ ಶ್ರಾವಣ ತಿಂಗಳ. ಈ ಸಲ ಕಟಿಂಗ್ ಬ್ಯಾರೆ ಮಾಡ್ಸೇನೆ, ಹಿಂಗಾಗಿ ಇಷ್ಟು ಕೂಲ್ ಅದ. ಶ್ರಾವಣ ತಿಂಗಳ ಅಲ್ಲಂದ್ ಇನ್ನೇಮ್ ಕಟಿಂಗ್ ಮಾಡಿಸ್ಬಿಡ್ತಿದ್ದೆ. ಬಟ್ ಶ್ರಾವಣದಾಗ ಮಾಡಿಸ್ಬಾರ್ದು ಗಾಯ್ಸ್ ಕಟಿಂಗ್. ಎಲ್ಲ ಸಂಪ್ರದಾಯ, ಅದು ಸಂಸ್ಕೃತಿ ಬಾಳ, ಅದಕ್ಕೆ ಅವನ್ನ ಕಾಯ್ಕೋಬೇಕಲ್ಲ. ಈಗ ಒಲಿ ಮೇಲೆ ಅವರ್ ಏನ ಇಟ್ಟಾರ, ಟಮಾಟಿ ಹಣ್ಣು ಕುದಿಯಾಕ ಬ್ಯಾಳಿ ಒಂದು ಕಾಳು ಹಾಕ್ಬೇಕು. ಡೈಲಿ ಏನ್ ಮಾಡ್ಲಿ, ಯಾವ ವಿಡಿಯೋ ಮಾಡ್ಲಿ ಅನ್ನೋದು ಗೊತ್ತಾಗ. ಯಾಕಂದ್ರ ನಾ ಡೈಲಿ ಮಾಡ್ಬೇಕಾಯ್ತು. ಹೊರಗೂ ಬಾಳ ಮಾಡಂಗ, ಹೊರಗೆ ಕೆಲ್ಸದೈತಿ ಜಗ್ಗಿ ಮಾಡಿನಂದ್ರ ಬಾಳ ವಿಡಿಯೋ ಹಾಕಿದ್ವು. ಬಟ್ ಹೊರಗಿಂದ ಎಲ್ಲಿ ಮಾಡೇ ಇಲ್ಲ. ಇನ್ನೊಂದ್ ಸ್ವಲ್ಪ ದಿನ ಇಲ್ಲಿ ಮನಿ ನೋವು ಬರ್ತಾವ, ಆಮೇಲೆ ಹಗರ್ಕ ಹೊರಗಿದ್ದು ಬಂಕಿಲ್ಲ ಅಂದ್ರೆ ಒಂಥರ ಹೆಂಗನ್ನ ಹಿಂಗ್ ಹಿಡ್ಕೊಂಡ್ ಮಾತಾಡಕತ್ನಿ ಅಂದ್ರ ಬರೀ ನೋಡುದ, ಎಲ್ಲಾರು ನೋಡುದು ಮಾಡ್ತಾರ ಗಾಯ್ಸ್. ಒಂಥರ ಆಗತ್ತ. ಮತ್ತ ಅವರಿಂದ ಮಾಡೋದು ಬಿಡಬಾರ್ದು ಅಂತಂದ ಹಿಂಗ. ಆದ್ರ ಇನ್ನೊಂದ್ ಸ್ವಲ್ಪ ದಿನ ಮತ್ ಹೊರಗೂ ವಿಡಿಯೋ ಚಲೋ ಮಾಡ್ದ. ಹೊರಗ್ ಮಾಡಾಕು ಇನ್ನೊಂದಿಸ್ ದಿನ ಇಲ್ಲೇ ಮನೆ ಆಗೋದು ಮಾಡ್ತೇನ, ನೋಡೋಣ ಅದಷ್ಟ. ಓಕೆ ಗಾಯ್ಸ್, ಈಗ ಅದೇ ಅವಾರ್ದು ಇಟ್ಟಾರಲ್ಲ ಟಮಾಟೆ ಹಣ್ಣು, ಆ ನೀರ್ ಹೆಸರು ಬಂದ್ಮೇಲೆ ಇವನ್ನ ಬ್ಯಾಳಿ ಕಾಳು ಹಾಕಂದಾರ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರ ನಮ್ಮ ಅಪ್ಪಾರು ತೀರ್ಕೋಕ್ಕಿಂತ ಮೊದ್ಲು ನನ್ ಬರ್ತಡೇ ಇತ್ತು. ನನ್ ಬರ್ತಡೇ ಒಂದು ದಾರ ಕಟ್ಟಿದ್ರು ಗಾಯ್ಸ್. ಈಗ ನಾ ಎಷ್ಟು ವರ್ಷ, 21 ವರ್ಷ, 20 ವರ್ಷ ಆಯ್ತು ಕಟ್ಟಿದ. 20 ವರ್ಷ ಆಯ್ತು. ಆ ದಾರ ತೋರಿಸ್ತೆ. ಅದೊಂದು ಹಗ್ಗ ತಗೊಂಡು ಕಟ್ಟಿದ್ರ ಮ್ಯಾಲ ಪುಗ್ಗ ಜೋತ್ ಬಿಟ್ಟು ನಾ ತಳ ನಿಂತ ಪುಗ್ಗ ಹೊಡಿಬೇಕ. ಅದಕ್ಕ ಪುಗ್ಗ ಕಟ್ಟಾಕನ್ನ ಕಟ್ಟಿದ್ರು. 20 ವರ್ಷ ಆತ. ಅದ್ ಹೆಂಗೈತೆ ಅಂತ ತೋರಿಸ್ತಾನ. ಬಟ್ ಒಂದೆರಡು ಬ್ಯಾಳಿ ಕಾಳು ಹಾಕ್ತಂತ. ಈಗ ಹೆಸರು ಬಂತ, ಈಗ ನೀರು. ಈಗ ಒಂದೆರಡು ಬ್ಯಾಳಿ ಕಾಳು ಹಾಕಿ ತೋರಿಸ್ತೆ. ಫೈನಲ್ ಈಗ ಸಾರಿಂದ ಆಗತ್ತೆ. 20 ವರ್ಷದ ಮೇಲೆ ಆತ ಗೈಸ್. ಇವ್ರೇನೋ ಅಪ್ಪಾರ ಇಲ್ಲೇ ನಾನು ಬರ್ತಡೇ ಮಾಡ್ತಿದ್ರು. ಇದೇ ದಾರ ನಮ್ಮ ಅಪ್ಪಾರ ಕಟ್ಟಿದ್ ನೋಡಿ ಗೈಸ್. ಯಾವ ರೀತಿ ಇದೆ, 20 ವರ್ಷದ ಮೇಲೆ ಆತ. 20 ವರ್ಷದ ಮ್ಯಾಲ ಆತ. ಇನ್ನೂ ಬಿಚ್ಚಿಲ್ಲ. ಏನೋ ಒಂಥರ ನೆನಪು ಇರ್ಲಿ ಅಂತಂದ ಬಿಚ್ಚಿಲ್ಲ. ಅವ್ರು ಹೆಂಗ್ ಕಟ್ಟಿದ್ರ ಮ್ಯಾಲೆಲ್ಲ ಹಂಗೆ ಇದೆ. ಇನ್ನೂ ಉದ್ದಿದೆ, ಇನ್ನೂ ಸ್ವಲ್ಪ ತೆಳಗಿನ ಮಠ ಆಯ್ತು. ಇಲ್ಲಿ ಮಠ ತೆಗೆದ್ರು ನನ್ನ ಅಂದ್ರ. ಮತ್ ಇಲ್ಲಿಂದ ಇಲ್ಲಿ ಮಠ ಪುಗ್ಗ ಕಟ್ಟಿದ್ರು. ಇಲ್ಲಿಂದ ಇಲ್ಲಿ ಮಠ ತಳಗ, ಇಲ್ಲಿ ಮ್ಯಾಲ ಇಷ್ಟ ಕಟ್ಟಿದ್ದಿತ್ತು ನೋಡಿ. ನಮ್ಮ ಅಪ್ಪಾರ ಕಟ್ಟಿದೆ. ಏನೋ ಒಂದು ಅದೊಂದು ನೆನಪು.
ಅದಾವ ಒಂದೆರಡು ನೆನಪಿನ. ಒಂದು ಬೈಕ್ ಐತಿ, ಎಲ್ಲ ಇದೆ. ಬಟ್ ಬೈಕ್ ಒಂದು ಚೆನ್ನಾಗಿ ಮಾಡಿಸ್ಕೋಬೇಕದ. ನಮ್ಮ ಅಪ್ಪಂದು ಯಾವಾಗ ಕತೆ ಗೊತ್ತಿಲ್ಲ. ನಂಗಟ ಯಾವ್ದಾರ ಚಲೋ ಜಾಬ್ ಸಿಕ್ತಂದ್ರೆ ಮಸ್ತ್ ಬೈಕ್ ಒಂದು ಮಾಡಿಸ್ತಾನೆ. ಬೈಕು ಭಾಳ ಏನು ಖರ್ಚಿಲ್ಲ ಗೈಸ್, ಭಾಳ ಅಂದ್ರೆ ಒಂದು ರೇಟ್ ಐತಿ. ಹಂಗೆ ಮಾಡಿಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಂತ ಇರ್ತೈತಲ್ಲ ಬೈಕ್, ಅದನ್ನ ಮಾಡಿಸ್ಬೇಕಾಯ್ತಿ. ನೋಡೋಣ ಯಾವ ಆಕೈತಿ. ಓಕೆ ಗಾಯ್ಸ್, ಈಗ ಫೈನಲಿ ನೋಡಿದ್ರಲ್ಲ 20 ವರ್ಷದ ನೆನಪು ಗಾಯ್ಸ್. ನೆನಪು ಅದು ಭಾಳ ಅಂದ್ರೆ ನನ್ನ ಬರ್ತ್ಡೇ ಅಂದ್ರೆ 1 ವರ್ಷ. ಈಗ ನಂಗೆ 21 ವರ್ಷ ಆದ ಗಾಯ್ಸ್. ಕಟ್ಟೆನ 21 ವರ್ಷ ಆದ. ಬಟ್ ಎಷ್ಟು ಬರ್ತಡೇ ನನ್ ತಿಳುವಳಿಕೆ ಬರೋ ಮಟ್ಟ ನನ್ ಬರ್ತಡೇ ಅಲ್ಲಿ ಆಗ್ಯಾವು. ಬಟ್ ಉಳ್ಕಿದ ಅಲ್ಲಿ ಆಗ್ಯಾವ. ಬಟ್ ಕುರ್ಚಿ ಮೇಲೆ ಇಡುದು, ಕೈ ಮೇಲೆ ಇಡುದು, ಆಮೇಲೆ ಫ್ರೆಂಡ್ಸ್ ಕೂಡ ಇದ್ರ ಮೇಲೆ ಬೈಕ್ ಮೇಲೆ ಇಟ್ಟು ಕಟ್ ಮಾಡೋದು ಇತ್ತಿತ್ಲಾಗ ಹಿಂಗಾತ. ಸಣ್ಣ ಇದ್ದಾಗ ಒಂದು 12 ವರ್ಷ ಮಟ್ಟ ಒಂದು ಕೇಕ್ ಅಲ್ಲೇ ಕಟ್ ಮಾಡಿನ. ಆಮೇಲೆ ನಮ್ಮ ಅವ್ವಾರ್ ತರದ್ದು ಮಾಡಿದ್ರ. ಬಟ್ ಆ ನೆನಪು ಹಂಗಿದೆ. ಅದ ನಂಗೂ ನಮ್ಮ ಮಮ್ಮಿ ಅಂತ ನಿಮ್ಮ ಅಪ್ಪರ ಕಟ್ಟಿದ್ಪು ಅದಂತಂದು. ಬಟ್ ಇನ್ನಾರು ಕಾಯಿ ಇಟ್ಕೊಂಡಿದ್ ನಮ್ಮ ಮಮ್ಮಿ. ಬಟ್ ಮುಂದೆ ಕಾಯ್ಕೋದ್ ನನಗೆ ಒಂದು ಸಣ್ಣದೇ ಇರ್ಲಿ ಗಾಯ್ಸ್, ನೆನಪು ಅನ್ನೋರು ಅದರಿಂದ ಬಂದು ಸಾಕು. ಈಗ ನೋಡಿ, ಈಗ ಇಲ್ಲೇ ಅಡ್ಡಾಡಾಗ ಮ್ಯಾಲಟ್ಟೆ ನಾನು ನೋಡಿದಾಗ ನೆನಪಾಗುತ್ತಿಲ್ಲ ನಮ್ಮಪ್ಪ ಕಟ್ಟಿದ್ದಿದ್ದು. ಹಂಗೆ ಎಷ್ಟು ದಿನ ಬರ್ತಾ ಚೆನ್ನಾಗಿ ಕಾಯ್ಕೊಂಡು ಇಟ್ಬೋದು ನಮಗ್ ಬಿಟ್ಟಿದ್ದು. ಓಕೆ, ಫೈನಲ್ ನೋಡಿದ್ರಲ್ಲ. ಈಗ ಜಲ್ದಿ ನಾಷ್ಟ ಮಾಡಿ ಕೆಲ್ಸಕ್ಕೊಂದು ಹೋಗ್ಬೇಕು. ಸ್ವಲ್ಪ ವಿಡಿಯೋ ಕಂಟೆಂಟ್ ಚೇಂಜ್ ಆಗತ್ತವ. ಈಗ ಎಲ್ಲ ನಂದು ಹೋಗೋದು ಕೆಲಸ ಟೈಮಿಂಗು ಚೇಂಜ್ ಆಗೈತಿ. ಹಿಂಗಾಗಿ ಯಾವಾಗ ಯಾವ ವಿಡಿಯೋ ಮಾಡಿ ಹೆಂಗೆ ಏನು ಅಪ್ಲೋಡ್ ಮಾಡೋದಕ್ಕೈತೆ ನಂಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ವ್ಯೂಸ್, ಕಾಮೆಂಟ್ಸ್, ಲೈಕ್ಸ್, ಸಬ್ಸ್ಕ್ರೈಬ್ಸ್ ಬರೋ ಮಟ್ಟ ಕಂಟೆಂಟ್ಗಳು ಸ್ವಲ್ಪ ಒಂದು ರೀತಿಯಲ್ಲಿ ಇರ್ತವೆ. ಸಬ್ಸ್ಕ್ರೈಬ್ಸ್ ಮತ್ತು ವ್ಯೂಸ್ ಬರಾಕತ್ತಂದ ಮೇಲೆ ಒಂದು ಚಲೋ ಕಂಟೆಂಟ್ ತೆಗಿತಾನಂತ. ಓಕೆ ಗಾಯ್ಸ್, ಫೈನಲ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.